ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿದೇಶದಿಂದ ಚಿನ್ನವನ್ನ ಅಕ್ರಮವಾಗಿ ರಫ್ತು ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ರನ್ಯಾ ರಾವ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಒಂದು ಬೆಳವಣಿಗೆ ಆಗಿದೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನವನ್ನ ಸಾಗಾಟ ಮಾಡುವ ಆರೋಪ ಇವ್ರ ಮೇಲೆ. ನಟಿ ರನ್ಯಾ ರಾವ್ ಅವರನ್ನ ಈಗ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ರನ್ಯಾ ರಾವ್ ಅವರನ್ನ ವಶಕ್ಕೆ ಪಡೆದಿರೋದು 14.8 ಕೆಜಿ ಚಿನ್ನಾಭರಣವನ್ನ ಸಾಗಿಸ್ತಾ ಇದ್ದ ಆರೋಪ ಈಗ ನಟಿ ರನ್ಯಾ ರಾವ್ ವಿರುದ್ಧ ಕೇಳಿ ಬಂದಿದೆ. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದಿದ್ದಾಗಿ ಆರೋಪ. ಕಸ್ಟಮ್ಸ್ ಅಧಿಕಾರಿಗಳಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗಿದೆ. ನಿನ್ನೆ ರಾತ್ರಿ ದುಬೈಯಿಂದ ಬೆಂಗಳೂರಿಗೆ ಬಂದಿದ್ರು ನಟಿ ರನ್ಯಾ ರಾವ್. ಇವರ ಮೇಲೆ ಈಗ ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟದ ಆರೋಪ ಕೇಳಿ ಬರ್ತಾ ಇದೆ. ಇವರಿಂದ ವಶಕ್ಕೆ ಪಡೆದಂತಹ ಚಿನ್ನ ಬರೋಬ್ಬರಿ 14 ಕೆಜಿ ಚಿನ್ನಾಭರಣವನ್ನ ಸಾಗಿಸ್ತಾ ಇದ್ದ ಆರೋಪ ಇವರ ಮೇಲೆ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಈ ನಟಿ ರನ್ಯಾ ರಾವ್ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾ ಇರೋದು, ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಶ್ರೀಪಾದ್, ಏನು ಕಳೆದ ರಾತ್ರಿ ದುಬೈನಿಂದ ಬಂದಂತ ವಿಮಾನ ನಿಲ್ದಾಣದಲ್ಲಿ ಬಂದಂತ ನಟಿ ರನ್ಯಾ ರಾವ್ ಮತ್ತೆ ಆಕೆಯ ಪತಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಒಂದು ಖಚಿತವಾದಂತಹ ಮಾಹಿತಿ ಬಂದಿರುತ್ತೆ. ಏನು ದುಬೈನಿಂದ ಬರ್ತಾ ಇರತಕ್ಕಂಥ ಈ ಒಂದು ಫ್ಲೈಟ್ ಅಲ್ಲಿ ಇಬ್ಬರು ಪ್ರಯಾಣಿಕರು ಸುಮಾರು 15 ಕೆಜಿಗಳಷ್ಟು ಚಿನ್ನವನ್ನ ಅಕ್ರಮವಾಗಿ ನಗರಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರುತ್ತೆ. ಈ ಒಂದು ಖಚಿತ ಮಾಹಿತಿ ಆಧರಿಸಿ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದಾಗ ರನ್ಯಾ ರಾವ್ ಮತ್ತೆ ಆಕೆಯ ಪತಿ ಹತ್ರ ಈ ಒಂದು 14.58 ಕೆಜಿಯಷ್ಟು ಚಿನ್ನ ಪತ್ತೆ ಆಗುವಂಥದ್ದು. ಆದ್ರೆ ಇದನ್ನ ಯಾವ ಒಂದು ಉದ್ದೇಶಕ್ಕೆ ರಾಜಧಾನಿಗೆ ತರ್ತಾ ಇತ್ತು ಮತ್ತೆ ಏನ್ ಬಿಸ್ನೆಸ್ ಇದೆ, ಈ ಎಲ್ಲದರ ಬಗ್ಗೆ ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಏನು ಭಾರತದ ರೆಗ್ಯುಲೇಷನ್ಸ್ ಪ್ರಕಾರ ಒಂದಷ್ಟು ಕಾನೂನುಗಳಿದಾವೆ. ಒಬ್ಬ ವಿವಾಹಿತ ಮಹಿಳೆ ಇಷ್ಟರವರೆಗೂ ಗರಿಷ್ಠ 250 ಗ್ರಾಮ್ವರೆಗೂ ಚಿನ್ನವನ್ನ ಧರಿಸಬಹುದು ಅಂತ ಹೇಳಿ, ಮತ್ತೆ ಒಬ್ಬ ವಿವಾಹಿತ ಪುರುಷ ಇಷ್ಟು ಗ್ರಾಮ್ವರೆಗೂ ಒಂದು ಚಿನ್ನಾಭರಣವನ್ನ ಧರಿಸಬಹುದು ಅಂತೇಳಿ, ಅದನ್ನೆಲ್ಲವನ್ನು ಮೀರಿ ಸುಮಾರು ಅದಕ್ಕಿಂತ ಸಾಕಷ್ಟು 10-20 ಜಾಸ್ತಿ ಚಿನ್ನವನ್ನ ಇವರು ತರ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ತೆರಿಗೆಯನ್ನು ಕಸ್ಟಮ್ಸ್ ಇದನ್ನ ಪೇ ಮಾಡಿಲ್ಲ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಕೂಡಲೇ ಇಬ್ಬರನ್ನು ಸಹ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರೋದು ಒಂದ್ ಕಡೆ ಆದ್ರೆ, ಈ ರನ್ಯಾ ರಾವ್ ಒಬ್ಬ IPS ಅಧಿಕಾರಿಯ ಮಗಳು ಅನ್ನೋದು ಸಹ ಗೊತ್ತಾಗ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ ಡಿಆರ್ಐ ನಿಂದ ಇದುವರೆಗೂ ಒಂದು ಅಧಿಕೃತವಾಗಿ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಯಾವ ಒಂದು ಕಾರಣಕ್ಕೆ ಮತ್ತೆ ಎಲ್ಲಿಂದ ನಿರ್ದಿಷ್ಟವಾಗಿ ತಿಳಿದ್ರು ಮತ್ತೆ ಇನ್ನು ಯಾರಾದ್ರೂ ಈ ಒಂದು ಅಕ್ರಮ ಚಿನ್ನ ಸಾಗಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಒಂದಲ್ಲ ಎರಡಲ್ಲ 14 ಕೆಜಿ ಚಿನ್ನ ತರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಯಾರು ನಿಗಾ ವಹಿಸ್ತಿಲ್ವಾ ದುಬೈಯಿಂದ ಇಲ್ಲಿವರೆಗೂ ಬರೋ ತನಕ ಅಂತ? ಶ್ರೀಪಾದ್, ಸಾಮಾನ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ ಒಂದು ಚಿನ್ನಾಭರಣವನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಅಲ್ಲಿನ ಕಸ್ಟಮ್ಸ್ ಅನ್ನ ತುಂಬಾ ಸುಲಭವಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಏನು ಈ ಬೇರೆ ರಾಷ್ಟ್ರಗಳಿಂದ ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಯಾವ ಒಂದು ಸ್ಥಳವನ್ನ ತಲುಪ್ತಾ ಇರ್ತಾರೋ ಆ ಒಂದು ಏರ್ಪೋರ್ಟ್ಗಳಲ್ಲಿ ಕಸ್ಟಮ್ಸ್ಗೆ ಸಾಕಷ್ಟು ಬಾರಿ ಸಿಕ್ಕಿಬಿದ್ದಂತ ಉದಾಹರಣೆಗಳನ್ನ ನಾವು ನೋಡುವಂಥದ್ದು. ಅಲ್ಲಿ ಇದರ ಪ್ರೈಸ್ ಕಡಿಮೆ ಇರೋದ್ರಿಂದಲೋ ಅಥವಾ ಏರಳವಾಗಿ ಇದು ಸಿಗೋದ್ರೂ ಅಲ್ಲಿ ಆರಾಮಾಗಿ ಅಲ್ಲಿ ಒಂದು ಕಣ್ತಪ್ಪಿಸಿ ಅಲ್ಲಿಂದ ಬರ್ತಾರೆ. ಆದ್ರೆ ಪ್ರತಿ ಬಾರಿಯೂ ಎಲ್ಲಿ ಅವರು ಭಾರತ ಇರ್ಬೋದು ಅಥವಾ ನೇಪಾಳ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಂಥ ಸ್ಥಳಗಳಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅಕ್ರಮವಾಗಿ. ಅಲ್ಲಿ ಸಾಕಷ್ಟು ಬಾರಿ ಸಿಕ್ಕಿ ಬೀಳುವಂಥದ್ದು. ಅಲ್ಲಿಂದ ಬಂದಿರತಕ್ಕಂಥ ಇವ್ರ ಬಳಿ ಇಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಸದ್ಯಕ್ಕೆ, ಅಥವಾ ಏನು ಡಿಆರ್ಐ ಅಧಿಕಾರಿಗಳಿಗೆ ಅಲ್ಲಿಂದ ಹೊರಟ ನಂತರ ಏನಾದ್ರು ಅಲ್ಲಿಂದ ಡಿಆರ್ಐ ಅಧಿಕಾರಿಗಳೇನಾದ್ರೂ ಕಮ್ಯುನಿಕೇಶನ್ ನಡೆಸಿದ್ರ, ಅಲ್ಲಿಯ ಒಂದು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳೇನಾದ್ರೂ ಕಮ್ಯುನಿಕೇಶನ್ ನಡೆಸಿದ್ರ, ಇದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಬಂದ ಕೂಡಲೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ. 14 ಹೆಚ್ಚು ಚಿನ್ನ ಇರೋದ್ರಿಂದ ಇದ್ರ ಮೇಲೆ ಗಂಭೀರವಾಗಿ, ಯಾಕಂದ್ರೆ ದೇಶದ ಯಾವ್ಯಾವ ಮೂಲೆಗೆ ಹೋಗ್ತಾ ಇತ್ತು ಅಥವಾ ರಾಜಧಾನಿಯಲ್ಲಿ ಚಿನ್ನದ ಮಳಿಗೆಗಳಿಗೆ ಈ ಒಂದು ಚಿನ್ನವನ್ನ ರವಾನೆ ಮಾಡಲಾಗಿತ್ತು ಅಥವಾ ಸುತ್ತ ವ್ಯವಹಾರಕ್ಕೆ ಏನಾದ್ರು ಇವರೇ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದಿದ್ರೆ ಈ ಎಲ್ಲಾ ಎಂಬುದರಲ್ಲಿ ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳ ತನಿಖೆ ನಡೀತಾ ಇರತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವಿದೇಶದಿಂದ ಚಿನ್ನವನ್ನ ಅಕ್ರಮವಾಗಿ ರಫ್ತು ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ರನ್ಯಾ ರಾವ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಒಂದು ಬೆಳವಣಿಗೆ ಆಗಿದೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನವನ್ನ ಸಾಗಾಟ ಮಾಡುವ ಆರೋಪ ಇವ್ರ ಮೇಲೆ. ನಟಿ ರನ್ಯಾ ರಾವ್ ಅವರನ್ನ ಈಗ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ರನ್ಯಾ ರಾವ್ ಅವರನ್ನ ವಶಕ್ಕೆ ಪಡೆದಿರೋದು 14.8 ಕೆಜಿ ಚಿನ್ನಾಭರಣವನ್ನ ಸಾಗಿಸ್ತಾ ಇದ್ದ ಆರೋಪ ಈಗ ನಟಿ ರನ್ಯಾ ರಾವ್ ವಿರುದ್ಧ ಕೇಳಿ ಬಂದಿದೆ. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದಿದ್ದಾಗಿ ಆರೋಪ. ಕಸ್ಟಮ್ಸ್ ಅಧಿಕಾರಿಗಳಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗಿದೆ. ನಿನ್ನೆ ರಾತ್ರಿ
ದುಬೈಯಿಂದ ಬೆಂಗಳೂರಿಗೆ ಬಂದಿದ್ರು ನಟಿ ರಮ್ಯಾ ರಾವ್. ಇವ್ರ ಮೇಲೆ ಈಗ ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟದ ಆರೋಪ ಕೇಳಿ ಬರ್ತಾ ಇದೆ. ಇವರಿಂದ ವಶಕ್ಕೆ ಪಡೆದಂತಹ ಚಿನ್ನ ಬರೋಬ್ಬರಿ 14 ಕೆಜಿ ಚಿನ್ನಾಭರಣವನ್ನ ಸಾಗಿಸ್ತಾ ಇದ್ದ ಆರೋಪ ಇವ್ರ ಮೇಲೆ ಇದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಈ ನಟಿ ರಮ್ಯಾ ರಾವ್ ವಿರುದ್ಧ ಈ ರೀತಿಯ ಆರೋಪ ಕೇಳಿ ಬರ್ತಾ ಇರೋದು, ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಶ್ರೀಪಾದ್, ಏನು ಕಳೆದ ರಾತ್ರಿ ದುಬೈನಿಂದ ಬಂದಂತ ವಿಮಾನ ನಿಲ್ದಾಣದಲ್ಲಿ ಬಂದಂತ ನಟಿ ರಮ್ಯಾ ರಾವ್ ಮತ್ತೆ ಆಕೆಯ ಪತಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಒಂದು ಖಚಿತವಾದಂತಹ ಮಾಹಿತಿ ಬಂದಿರುತ್ತೆ. ಏನು ದುಬೈನಿಂದ ಬರ್ತಾ ಇರತಕ್ಕಂಥ ಈ ಒಂದು ಫ್ಲೈಟ್ ಅಲ್ಲಿ ಇಬ್ಬರು ಪ್ರಯಾಣಿಕರು ಸುಮಾರು 15 ಕೆಜಿಗಳಷ್ಟು ಚಿನ್ನವನ್ನ ಅಕ್ರಮವಾಗಿ ನಗರಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರುತ್ತೆ. ಈ ಒಂದು ಖಚಿತ ಮಾಹಿತಿ ಆಧರಿಸಿ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದಾಗ ರಮ್ಯಾ ರಾವ್ ಮತ್ತೆ ಆಕೆಯ ಪತಿ ಹತ್ರ ಈ ಒಂದು 14.58 ಕೆಜಿಯಷ್ಟು ಚಿನ್ನ ಪತ್ತೆ ಆಗುವಂಥದ್ದು. ಆದ್ರೆ ಇದನ್ನ ಯಾವ ಒಂದು ಉದ್ದೇಶಕ್ಕೆ ರಾಜಧಾನಿಗೆ ತರ್ತಾ ಇತ್ತು ಮತ್ತೆ ಏನ್ ಬಿಸಿನೆಸ್ ಇದೆ, ಈ ಎಲ್ಲದರ ಬಗ್ಗೆ ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಏನು ಭಾರತದ ರೆಗ್ಯುಲೇಷನ್ಸ್ ಪ್ರಕಾರ ಒಂದಷ್ಟು ಕಾನೂನುಗಳಿದಾವೆ. ಒಬ್ಬ ವಿವಾಹಿತ ಮಹಿಳೆ ಇಷ್ಟೇ ಚಿನ್ನವನ್ನ, ಇಷ್ಟರವರೆಗೂ ಗರಿಷ್ಠ 250 ಗ್ರಾಮ್ವರೆಗೂ ಚಿನ್ನವನ್ನ ಧರಿಸಬಹುದು ಅಂತ ಹೇಳಿ, ಮತ್ತೆ ಒಬ್ಬ ವಿವಾಹಿತ ಪುರುಷ ಇಷ್ಟು ಗ್ರಾಮ್ವರೆಗೂ ಒಂದು ಚಿನ್ನಾಭರಣವನ್ನ ಧರಿಸಬಹುದು ಅಂತೇಳಿ, ಅದನ್ನೆಲ್ಲವನ್ನು ಮೀರಿ ಸುಮಾರು ಅದಕ್ಕಿಂತ ಸಾಕಷ್ಟು 10-20 ಜಾಸ್ತಿ ಚಿನ್ನವನ್ನ ಇವರು ತರ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ತೆರಿಗೆಯನ್ನು ಕಸ್ಟಮ್ಸ್ ಇದನ್ನ ಪೇ ಮಾಡಿಲ್ಲ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಕೂಡಲೇ ಇಬ್ಬರನ್ನು ಸಹ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರೋದು ಒಂದ್ ಕಡೆ ಆದ್ರೆ, ಈ ರಮ್ಯಾ ರಾವ್ ಒಬ್ಬ IPS ಅಧಿಕಾರಿಯ ಮಗಳು ಅನ್ನೋದು ಸಹ ಗೊತ್ತಾಗ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ DRI ನಿಂದ ಇದುವರೆಗೂ ಒಂದು ಅಧಿಕೃತವಾಗಿ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಯಾವ ಒಂದು ಕಾರಣಕ್ಕೆ ಮತ್ತೆ ಎಲ್ಲಿಂದ ನಿರ್ದಿಷ್ಟವಾಗಿ ತಂದಿದ್ರು ಮತ್ತೆ ಇನ್ನು ಯಾರಾದ್ರೂ ಈ ಒಂದು ಅಕ್ರಮ ಚಿನ್ನ ಸಾಗಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಒಂದಲ್ಲ ಎರಡಲ್ಲ 14 ಕೆಜಿ ಚಿನ್ನ ತರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಯಾರು ನಿಗಾ ವಹಿಸ್ತಿಲ್ವಾ ದುಬೈಯಿಂದ ಇಲ್ಲಿವರೆಗೂ ಬರೋ ತನಕ ಅಂತ? ಶ್ರೀಪಾದ್, ಸಾಮಾನ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ ಒಂದು ಚಿನ್ನಾಭರಣವನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಅಲ್ಲಿನ ಕಸ್ಟಮ್ಸ್ ಅನ್ನ ತುಂಬಾ ಸುಲಭವಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಏನು ಈ ಬೇರೆ ರಾಷ್ಟ್ರಗಳಿಂದ ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಯಾವ ಒಂದು ಸ್ಥಳವನ್ನ ತಲುಪ್ತಾ ಇರ್ತಾರೋ ಆ ಒಂದು ಏರ್ಪೋರ್ಟ್ಗಳಲ್ಲಿ ಕಸ್ಟಮ್ಸ್ಗೆ ಸಾಕಷ್ಟು ಬಾರಿ ಸಿಕ್ಕಿಬಿದ್ದಂತ ಉದಾಹರಣೆಗಳನ್ನ ನಾವು ನೋಡುವಂಥದ್ದು. ಅಲ್ಲಿ ಇದರ ಪ್ರೈಸ್ ಕಡಿಮೆ ಇರೋದ್ರಿಂದಲೋ ಅಥವಾ ಏರಳವಾಗಿ ಇದು ಸಿಗೋದೋ ಅಲ್ಲಿ ಆರಾಮಾಗಿ ಅಲ್ಲಿ ಒಂದು ಕಣ್ತಪ್ಪಿಸಿ ಅಲ್ಲಿಂದ ಬರ್ತಾರೆ. ಆದ್ರೆ ಪ್ರತಿ ಬಾರಿಯೂ ಎಲ್ಲಿ ಅವರು ಭಾರತ ಇರ್ಬೋದು ಅಥವಾ ನೇಪಾಳ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಂಥ ಸ್ಥಳಗಳಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅಕ್ರಮವಾಗಿ. ಅಲ್ಲಿ ಸಾಕಷ್ಟು ಬಾರಿ ಸಿಕ್ಕಿ ಬೀಳುವಂಥದ್ದು. ಅಲ್ಲಿಂದ ಬಂದಿರತಕ್ಕಂಥ ಇವ್ರ ಬಳಿ ಇಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಸದ್ಯಕ್ಕೆ, ಅಥವಾ ಏನು DRI ಅಧಿಕಾರಿಗಳಿಗೆ ಅಲ್ಲಿಂದ ಹೊರಟ ನಂತರ ಏನಾದ್ರು ಅಲ್ಲಿಂದ DRI ಅಧಿಕಾರಿಗಳು ಏನಾದ್ರು ಕಮ್ಯುನಿಕೇಶನ್ ನಡೆಸಿದ್ರೆ, ಅಲ್ಲಿಯ ಒಂದು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಏನಾದ್ರು ಕಮ್ಯುನಿಕೇಶನ್ ನಡೆಸಿದ್ರೆ ಇದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಬಂದ ಕೂಡಲೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ. 14 ಹೆಚ್ಚು ಚಿನ್ನ ಇರೋದ್ರಿಂದ ಇದ್ರ ಮೇಲೆ ಗಂಭೀರವಾಗಿ, ಯಾಕಂದ್ರೆ ದೇಶದ ಯಾವ್ಯಾವ ಮೂಲೆಗೆ ಹೋಗ್ತಾ ಇತ್ತು ಅಥವಾ ರಾಜಧಾನಿಯಲ್ಲಿ ಚಿನ್ನದ ಮಳಿಗೆಗಳಿಗೆ ಈ ಒಂದು ಚಿನ್ನವನ್ನ ರವಾನೆ ಮಾಡಲಾಗಿತ್ತು ಅಥವಾ ಸುತ್ತ ವ್ಯವಹಾರಕ್ಕೆ ಏನಾದ್ರು ಇವರೇ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದಿದ್ರೆ ಈ ಎಲ್ಲಾ ಎಂಬುದರಲ್ಲಿ ಸದ್ಯಕ್ಕೆ DRI ಅಧಿಕಾರಿಗಳ ತನಿಖೆ ನಡೀತಾ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.